ಗೆದ್ದಿರ್ತಕ್ಕಂಥ ಮಂತ್ರಿ ಕಾಡ್ಲು ಬಂದು ಆದೇಶ ಮಾಡಿದ್ದೇನೆ. ಮೈಸೂರು ಚಾಮರಾಜನಗರ ಜಿಲ್ಲೆ ಅಸಮರ್ಥ ಸಚಿವರನ್ನು ಗಮನಕ್ಕೆ ತಗೊಳ್ದೇನೆ. ಈ ಭಾಗದಲ್ಲಿ ಗೆದ್ದಿರ್ತಕ್ಕಂಥ MP MLAಗಳಿಗೂ ವಿಚಾರ ಇಲ್ದೇನೆ ನೇರವಾಗಿ ವಿಧಾನಸೌಧದಲ್ಲಿ ನಿನ್ನೆ ಹಂತವಾಗಿ ನಾಗರಹೊಳೆ ಬಂಡೀಪುರದಲ್ಲಿ ಸಫಾರಿಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಇವ್ರು ಸಫಾರಿ ಮಾಡಕ್ ಹೊರಟಿರತಕ್ಕಂಥದ್ದು ರೈತರ ಮಕ್ಕಳ ಸಮಾಧಿ ಕಟ್ಟಲಿಕ್ಕೆ, ರೈತರ ಮಕ್ಕಳ ಸಮಾಧಿ ಮೇಲೆ ಸಫಾರಿ ದುಡ್ಡು ವಸೂಲು ಮಾಡಿ ಸಿದ್ದರಾಮಯ್ಯ ಗ್ಯಾರಂಟಿ ಸರ್ಕಾರ ನಡೆಸ್ತಾನಲ್ರಿ. ನಿನ್ ಗ್ಯಾರಂಟಿ ಸರ್ಕಾರಕ್ಕೆ ನಮ್ಮ ರೈತರ ಮಕ್ಕಳ ಸಮಾಧಿ ದುಡ್ಡೇ ಬೇಕಪ್ಪ ನಿನಗೆ? ಇವ್ರ ಮೇಲೆ ಸಮಾಧಿ ಕಟ್ಟಿ ನಿನ್ನ ಸರ್ಕಾರ ನಡೆಸ್ತಕ್ಕಂಥ ದರಿದ್ರ ಬುದ್ಧಿ ಇದೆ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೋಬೇಕು ನಿನ್ನ. ಯಾಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ಸರ್ಕಾರ ರೈತರ ಪರವಾಗಿದ್ರೆ ಮೊನ್ನೆ ನೀವು ಸಫಾರಿನ ಕಳೆದ ದಿನಗಳಲ್ಲಿ ಯಾಕೆ ನಿಲ್ಲಿಸ್ರಿ? ಯಾರು ಕೇಳಿದ್ರು ನಿಮ್ಮನ್ನ ನಿಲ್ಲಿಸಿ ಅಂತ ಅಂದ್ರೆ 4-5 ಜನ ರೈತರನ್ನ ಬಲಿ ಪಡ್ಕೋತಾರ ಹುಲಿಗಳು. ಆ ಕಾರಣಕ್ಕೆ ಹೋರಾಟ ತೀವ್ರ ಆಗ್ತದೆ. ಮನೆ ಮನೆಯಿಂದ ಜನ ಬಂದು ನಮಗೆ ಪೊರಕೆ ಸೇವೆ ಮಾಡ್ತಾರೆ ಅಂತೇಳಿ ಸರ್ಕಾರ ಈ ಭಾಗದ ಜಿಲ್ಲಾ ಮಂತ್ರಿಗಳು, ಚಾಮರಾಜನಗರದವರು MLAಗಳು ಚಾಮರಾಜನಗರದಲ್ಲಿ ಬಂದು ಸಭೆ ಮಾಡಿ ಸಫಾರಿ ನಿಲ್ಲಿಸ್ತೀವಿ. ಈಗ ಯಾರು ಬರಲ್ಲ ಅಂತ ತಿಳ್ಕೊಂಡಿದ್ದೀರಾ? ಈಗ ಹತ್ಕೊಂಡು ಬರ್ತೀವಿ. ಇವತ್ತು ಸಾಂಕೇತಿಕ ಬಂದಿದ್ದೀವಿ. ನಾವು ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಸಫಾರಿಯನ್ನ ನಾಗರಹೊಳೆ ಬಂಡೀಪುರ ಮತ್ತು BRT ಒಳಗಡೆ ನಡೀಲಿಕ್ಕೆ ಕೊಡಬಾರ್ದು. ರೆಸಾರ್ಟ್ ಮಾಲೀಕರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತಕ್ಕಂಥದ್ದು ನಿಂತೋಯ್ತದೆ ಅಂತೇಳಿ ಆ ಮಂತ್ರಿ ಹೇಳ್ತಾವನಲ್ಲ, ಬಂಡೀಪುರಕ್ಕೆ ಹೇಳು. ಕೊಪ್ಪ ಈಶ್ವರ್ ಕಂಡ್ರೆ ಬಂಡೀಪುರದಲ್ಲಿ ಬಂದು ಹೇಳು ಮರ. ನೀ ಎಲ್ಲೋ ಕೂತ್ಕೊಂಡು ವಿಧಾನಸೌಧದಲ್ಲಿ ಕಳ್ಳನಾಗಿ ಅಲ್ಲಿ ಹೇಳ್ಬಿಟ್ಟು ನಾವು ಒಪ್ಕೊಳಕಾಯ್ತದ? ಬಂಡೀಪುರಕ್ಕೆ ಬಂದು ನಮ್ಮ ಜೊತೆ ಅವತ್ತು ಸಫಾರಿ ನಿಲ್ಸಕ್ಕೂ ಮೊದಲೇ ಮೀಟಿಂಗ್ ಮಾಡಿ ಕೇಳ್ದಿಲ್ಲ. ಇವತ್ತು ಕೂತ್ಕೊಂಡು ತಜ್ಞರ ಸಮಿತಿ ಕರ್ಕೊಂಡು ನಿನ್ನ ಮುಖ್ಯಮಂತ್ರಿ, ಮೈಸೂರು ಚಾಮರಾಜನಗರ ಜಿಲ್ಲಾ ಮಂತ್ರಿಗಳು ಕರ್ಕೊಂಡು ಬಂದು ನಮ್ಮ ಜೊತೆ ಕೂತ್ಕೊಂಡು ಎದೆಗಾರಿಕೆಯಿಂದ ಈ ಸಫಾರಿನ ಹಂತ ಮಾಡ್ತೀವಿ, ನೀವು ಏನು ನಿಮ್ಮ ಒಪ್ಪಿಗೆ ಅಂತ ಕೇಳಿದ್ರೆ ಅಲ್ಲೇ ಉತ್ತರ ಕೊಡೋ ನನಗೆ. ಅದು ಬಿಟ್ಟು ಕದ್ದು ಕಳ್ಳರ ಸರ್ಕಾರವೇನ್ರಿ ಇದು? ರೆಸಾರ್ಟ್ ಮಾಲೀಕರು ಗುಲಾಮರ ಸರ್ಕಾರವ ಇದು? ರೆಸಾರ್ಟ್ ಮಾಲೀಕರು ಗೂಡ್ಡೇಕಕ್ಕೆ ಸರ್ಕಾರ ಇರೋದು? ನಾವು ಓಟ್ ಹಾಕಿ ಗೆಲ್ಸಿರ್ತಕ್ಕಂಥದ್ದು ಪ್ರಜಾಸೇವಕರಾಗಿದ್ದೀರಿ ನೀವು, ನಮ್ಮ ಸೇವೆ ಮಾಡಿ ಅಂತೇಳಿ ನೀವು ಗೆಲ್ಸಿರೋದು. ಇಲ್ಲಿ ಬಂದರೆ ಪೊಲೀಸ್ ಅಧಿಕಾರಿಗಳು ಅವಿವೇಕಗಳು ಅನ್ನ ತಿನ್ನಲ್ವ? ಇವರು ಪೊಲೀಸ್ನವ್ರು ಅನ್ನ ತಿನ್ನಲ್ವೇನ್ರಿ? ಒಳಗಡೆ ಹೋಯ್ತೀವಿ ಅಂತಂದ್ರೆ ನಮ್ಮ ಮಾಡ್ಲಾಗ್ತಾರೆ. ಮಂತ್ರಿಗಳು ಬಂದರೆ ಅವ್ರು ನೋಡೋಕ್ಕೂ ಬಿಡಲ್ಲ. ಆದೇಶ ಮಾಡಿರ್ತಕ್ಕಂಥ ಸರಿ ಇಲ್ಲ ಅಂತ ಹೇಳಿ ಕೇಳಕ್ಕೆ ಹೋದ್ರೆ ಅಲ್ಲಿಗೂ ಬಿಡಲ್ಲ. ಅಂದರೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯ ಇಲ್ವಾ? ಪ್ರಜಾಪ್ರಭುತ್ವ ಇಲ್ವಾ? ನಾವು ಇವತ್ತು ಯಾವುದೇ ಕಾರಣಕ್ಕೂ ಸಫಾರಿನ ಪ್ರಾರಂಭ ಮಾಡಲಿಕ್ಕೆ ಬಿಡೋದಿಲ್ಲ. ಅಂಥದ್ದೇನಾದ್ರು ಮಿತಿಮೀರಿ ಹಠ ಮಾಡಿ ಅವಿವೇಕಿ ಅಸಮರ್ಥರು ನೀವೇನಾದ್ರು ಹೊಂಟ್ರೆ ನಿಮಗೆ ತಕ್ಕ ಬುದ್ಧಿನ ನಾವು ಕಲಿಸ್ಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ತಕ್ಕ ಶಾಸ್ತಿ. ಇದು ರೈತನ ಹಣೆ ಬರವನ್ನು ಬರೀತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತೀರಿ. ರೈತನ ಉಳಿವಿನ ಪ್ರಶ್ನೆ. ಯಾವುದೇ ಕಾರಣಕ್ಕೂ ಸಫಾರಿಯನ್ನು ಪ್ರಾರಂಭ ಮಾಡಬಾರ್ದು. ಇವತ್ತಿನ ಆದೇಶವನ್ನು ವಾಪಸ್ ಪಡಿತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಮೈಸೂರಿಗೆ ಯಾವುದೇ ಮಂತ್ರಿ MLA ಸರ್ಕಾರ ಬರಲಿಕ್ಕೆ ರೈತ ಸಂಘಟನೆ ಬಿಡಲ್ಲ ಅಂತೇಳಿ ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನಿಲ್ಲಲಿ ಬೇಡ ಬೇಡ ಅವಿವೇಕಾನಂದ ಸಚಿವರಿಗೆ ಸರ್ಕಾರಕ್ಕೆ